ಹೇಳಿದ್ನಲ್ಲ ಅಭಿ ನನ್ನ ಜವಾಬ್ದಾರಿ ಅಂತ. ಈಗ ಸಮಾಧಾನ ಆಗಿರ್ಬೇಕಲ್ವ ನಿಮಗೆ? ಇಂಟರ್ವ್ಯೂ ಕೊಡಬೇಡಿ ಅಂತ ಹೇಳಿದ್ದೆ, ನೀವು ಬಿಡಿ. ಯಾವತ್ತಾನೆ ನಮ್ಮ ಮಾತು ಕೇಳಿದ್ದೀರಾ? ನೀವು ನಿಮಗೂ ಹೇಳಿದ್ದೆ ಇಂಟರ್ವ್ಯೂಗೆ ಹೋಗಬೇಡಿ ಅಂತ. ಯಾಕೆ ಹಾಗೆ ಹೇಳ್ತೀಯವಿ? ಇವತ್ತು ತುಳಸಿಯವ್ರು ಬಂದು ಹೇಗೆ ಬಾಯಿ ಮುಚ್ಚಿಸಿದ್ರು ಅಂತ ನೀನೇ ನೋಡ್ದಿಯಲ್ಲ. ಹೌದೌದು, ಎಷ್ಟು ದಿನ ಅಂತ ಹೀಗೆ ಒಬ್ಬೊಬ್ಬರು ಬಾಯಿ ಮುಚ್ಚಿಸ್ತೀರಾ? ಅವ್ರು ಕನ್ವಿನ್ಸ್ ಆಗಿದ್ದಾರೆ ಅಂತ ನೀವು ಅನ್ಕೊಂಡಿರೋದು, ಆದರೆ ಸತ್ಯ ಬೇರೆನೇ ಇರುತ್ತೆ. ಅವ್ರ ಹತ್ರ ಅಷ್ಟು ಮಾತಾಡಿದ್ರಲ್ಲ, ಈಗ ಅಭಿ ಪ್ರಶ್ನೆಗೆ ಉತ್ತರ ಕೊಡಿ. ಇವನ್ ಮದ್ವೆ ದಿನಾನೇ ನೀವ್ಯಾಕೆ ಮದ್ವೆ ಆದ್ರಿ? ನಿಮ್ ಸ್ವಾರ್ಥಕ್ಕೆ ನನ್ನ ತಮ್ಮನ ಲೈಫ್ ಜೊತೆ ಯಾಕೆ ಆಟ ಆಡಿದ್ರಿ? ನಾನೀಗ ಮಾತಾಡಿದ್ರೆ ನಿಮ್ಮೆಲ್ರಿಗೂ ಬೇಜಾರಾಗ್ಬೋದು, ಕ್ಷಮಿಸಿ. ಆದ್ರೆ ಈ ಪ್ರಶ್ನೆ ನನಗೂ ಸಂಬಂಧಪಟ್ಟಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ಮದುವೆಯಲ್ಲಿ ಮಾಧವ್ ಅವ್ರದ್ದು ಯಾವ ತಪ್ಪು ಇಲ್ಲ. ನಮ್ಮ ಮಾವನವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಗೊತ್ತಾಗಿದ್ರಿಂದ ಅವ್ರ ಖುಷಿಗೆ ನಾವು ಮದುವೆ ಆಗಬೇಕಾಯ್ತು. ನಮಗೆ ಯೋಚನೆ ಮಾಡೋದಕ್ಕೆ ಹೆಚ್ಚು ಸಮಯ ಇರಲಿಲ್ಲ. ಎಲ್ಲ ಗಡಿಬಿಡಿಲಿ ಮುಗಿದೋಯ್ತು. ಭಾವ ಅಸಹಾಯಕತೆಯಲ್ಲಿದ್ರು ಅನ್ಸುತ್ತೆ. ನೀವು ತಡಿಬೋದಿತ್ತಲ್ವಾ? ಅಥವಾ ನೀವು ನಿಮ್ಮ ಮಾವನ್ಗೆ ಕನ್ವಿನ್ಸ್ ಮಾಡ್ಬೋದಿತ್ತಲ್ವಾ? ನಾನು ತುಂಬ ಪ್ರಯತ್ನ ಪಟ್ಟೆ, ಆದ್ರೆ ಆಗಲಿಲ್ಲ. ನಮ್ಮಿಂದ ಈ ಮನೆಗೆ, ಅಬಿಗೆ, ನಿಮ್ಮೆಲ್ರಿಗೂ ತುಂಬ ತೊಂದರೆ ಆಗಿದೆ ಅಂತ ಗೊತ್ತು. ಆದರೆ ನಾವು ಅವತ್ತು ತುಂಬ ಇಕ್ಕಟ್ಟಿನ ಪರಿಸ್ಥಿತಿಲಿದ್ವಿ. ಈಗಲೂ ನಾವೆಲ್ಲರೂ ಒಂದಾಗಿ ಈ ಸಮಸ್ಯೆನ ಎದುರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಮಸ್ಯೆ ಎದುರಿಸೋದಂತೆ ಮೊದಲು ಸಮಸ್ಯೆ ಕ್ರಿಯೇಟ್ ಮಾಡೋದನ್ನ ಕಡಿಮೆ ಮಾಡಿ ಸಾಕು. ಮಾಧವ್ ಅವರಾಗ್ಲಿ ನಾನಾಗ್ಲಿ ಮತ್ತೊಬ್ರಿಗೆ ಸಮಸ್ಯೆ ಕೊಡಬೇಕು ಅಂತ ಯಾವತ್ತೂ ಯೋಚಿಸಿಲ್ಲ. ಇವ್ರು ಯಾವತ್ತೂ ಈ ಮನೆಗೆ ಒಳ್ಳೇದು ಮಾಡಬೇಕು ಅಂತಾನೆ ಯೋಚನೆ ಮಾಡಿದ್ದಾರೆ. ಮುಂದೇನು ನಾವಿಬ್ರು ಹಾಗೆ ಯೋಚನೆ ಮಾಡ್ತೀವಿ. ಕೆಲವು ಪರಿಸ್ಥಿತಿಗಳು ನಮ್ಮ ನಿಯಂತ್ರಣದಲ್ಲಿರಲಿಲ್ಲ ಅಷ್ಟೇ. ಕಂಟ್ರೋಲಲ್ಲಿರಲಿಲ್ವಂತೆ. ಕಂಟ್ರೋಲಲ್ಲಿ ಇರಲಿಲ್ಲ ಅಂತ ಇವಾಗ ಹೇಳೋದು ಈಸಿ. ಆದರೆ ನನ್ನ ಮದುವೆ ನಿಂತೋಯ್ತಲ್ಲ, ಆ ನೋವು ನನಗೆ ಮಾತ್ರ ಗೊತ್ತು. ನಿನ್ನ ಕಷ್ಟ ನಮಗೆ ಅರ್ಥ ಆಗತ್ತೆ. ಇನ್ನು ಮುಂದೆ ನಿನ್ನ ಮದುವೆ ಜವಾಬ್ದಾರಿ ನಮ್ಮಿಬ್ರದು. ಅಂದರೆ ನಂದು, ಮಾಧವ್ ಅವ್ರದ್ದು. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ. ಸಮರ್ಥ್, ಏನು ಮಾಡ್ತಿದ್ಯಾ? ಯಾರಾದರೂ ನೋಡ್ತಾರೆ. ಸೋ ವಾಟ್? ಜಗಳ ಆಡ್ದಾಗ ಮಾತ್ರ ಕ್ಲಾಸ್ ತಗೊಳಕ್ಕೆ ನೆನಪಿರುತ್ತೆ. ರಾಜ್ಯ ಆದಮೇಲೆ ಮುದ್ದಾಡಕ್ಕೆ ನಾನೇ ನೆಟ್ ಮಾಡಬೇಕಲ್ವಾ? ಸಮರ್ಥ್, ಹಾಲು ಪರವಾಗಿಲ್ಲ, ಇಲ್ಲಿ ಯಾರೂ ಇಲ್ಲ ಅಂತಲೂ ಗೊತ್ತು.
ಅಣ್ಣ ಅಣ್ಣ ಹೇಳಿ ಸಂಧ್ಯಾ. ಅದು ಸಂಕೋಚ ಪಡ್ಕೋಬೇಡ, ಹೇಳು ಏನು. ನಂಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು. ಅದಕ್ಕೇನಂತೆ, ಎಷ್ಟು ಬೇಕಿತ್ತು ಹೇಳು ಸಂಧ್ಯಾ. ಒಂದು 10,000 ಸಾಕಣ್ಣ. ಸಂಧ್ಯಾ, ನೀನ್ ಪ್ಯಾಕೇಜ್ ಏನಾದರೂ ತಗೋಬೇಕು ಅನ್ಕೊಂಡಿದ್ಯಾ? ಪ್ಯಾಕೇಜಾ? ಅಂದರೆ ಈ ಹಾಸ್ಪಿಟಲ್ನಲ್ಲಿ ಡೆಲಿವರಿವರೆಗೂ ಪ್ಯಾಕೇಜ್ ತಗೊಳ್ತಾರಲ್ಲ, ಈ ಚೆಕಪ್ಪು, ಸ್ಕ್ಯಾನಿಂಗು, ಇದ್ರದ್ದೆಲ್ಲ ಪ್ಯಾಕೇಜ್ ಇರುತ್ತಲ್ಲ. ಅದೆಲ್ಲ ಇನ್ನೂ ಯೋಚನೆ ಮಾಡಿಲ್ಲ. ಹೌದು, ಯಾಕೆ ಕೇಳ್ತಿದ್ಯಾ? ಅಲ್ಲ, ನಾರ್ಮಲಿ ಚೆಕಪ್ಪಿಗೆಲ್ಲ 10,000 ಎಲ್ಲ ಇರಲ್ವಲ್ಲ. ಮೇ ಬಿ ಪ್ಯಾಕೇಜ್ ತಗೊಂಡು ಅಡ್ವಾನ್ಸ್ ಕೊಡೋದಕ್ಕೆ ಕೇಳ್ತಿದ್ಯೇನೋ ಅಂದ್ಕೊಂಡೆ. ಸರಿ, ಚೆಕಪ್ಗೆ ಅಂತ ಅಷ್ಟೇ ಅಲ್ಲ ಅಣ್ಣ, ಅವ್ರೇನಾದರೂ ಸ್ಕ್ಯಾನಿಂಗು, ಔಷಧಿ ಅಂತ ಏನಾದರೂ ಕೊಟ್ಟರೆ, ಅಮ್ಮ ಇದ್ದಿದ್ದಿದ್ರೆ ಏನೂ ಪ್ರಶ್ನೆ ಮಾಡ್ತಿರ್ಲಿಲ್ಲ, ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಸಂಧ್ಯಾ, ನಾನು ಇಲ್ವಾ ಇಲ್ಲಿ? ಅಮ್ಮನಿಗಿಂತ ಚೆನ್ನಾಗಿ ನೋಡ್ಕೊತೀನಿ. ಮನೇಲಿ ಕ್ಯಾಶ್ ತಂದು ಇಟ್ಕೊಂಡಿಲ್ಲ, UPI ಪೇಮೆಂಟ್ ಮಾಡಿದ್ರೆ ಓಕೆನಾ? ಅಕೌಂಟ್ನಲ್ಲೂ ಅಷ್ಟು ದುಡ್ಡಿಲ್ಲ, ಹೇಳಿದ್ರೆ ಇವ್ರ ಮುಂದೆ ಸಣ್ಣನಾಗ್ಬಿಡ್ತೀನಿ ಅಷ್ಟೇ. ಹಾಳಾದ ನೆಟ್ವರ್ಕು ಕನೆಕ್ಟ್ ಆಗ್ತಿಲ್ಲ, ಆಮೇಲೆ ಮಾಡ್ತೀನಿ ಸಂಧ್ಯಾ. ಹಾಂ ಅಣ್ಣ. ಥ್ಯಾಂಕ್ಸ್ ತುಳಸಿ ಅವರೇ, ಎಲ್ಲರ ಎದುರಲ್ಲಿ ನನ್ನ ಸ್ವಾಭಿಮಾನ ಕಾಪಾಡಿದ್ದಕ್ಕೆ. ಅದು ನನ್ನ ಸ್ವಾಭಿಮಾನನೂ ಅಲ್ವಾ ಮಾಧವ್ ಅವರೇ? ನನ್ನಿಂದಾಗಿ ನಿಮಗೆ ಇಷ್ಟೆಲ್ಲ ನೋವು ಕಷ್ಟ ಆಗ್ತಿದ್ರು ನೀವು ಈ ಮಾತು ಹೇಳ್ತಿದ್ದೀರಲ್ಲ. ಹಾಗೆ ನೋಡೋಕೆ ಹೋದರೆ ನನ್ನಿಂದ ನಿಮಗೆ ಇನ್ನೂ ಹೆಚ್ಚು ಕಷ್ಟನೇ ಆಗಿದೆ ಅಲ್ವಾ? ನಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು, ಹಾಗಂತ ನಾವು ಒಳ್ಳೆ ಸ್ನೇಹಿತರು ಅಂತ ಅನ್ನೋದಂತೂ ಸುಳ್ಳಲ್ಲ ಅಲ್ವಾ? ಹಾಗಿದ್ಮೇಲೆ ನಿಮಗೆ ಕಷ್ಟ ಬಂದಾಗ ನಿಮ್ಮ ಜೊತೆಗೆ ನಿಲ್ಲೋದು, ನಿಮ್ಗೆ ಅವಮಾನ ಆದಾಗ ನಿಮ್ಮ ಬೆಂಬಲಕ್ಕೆ ನಿಲ್ಲೋದು ನನ್ನ ಕರ್ತವ್ಯ ಅಲ್ವಾ? ಏನು ಹೇಳಿ ನಾನು? ಥ್ಯಾಂಕ್ಸ್ ಅಷ್ಟೇ. ಸ್ನೇಹಿತರ ಮಧ್ಯೆ ನೋ ಥ್ಯಾಂಕ್ಸ್, ನೋ ಸಾರಿ. ನಾವು ಮೊದಲಿನ ಥರ ಫ್ರೆಂಡ್ಸ್ ಆಗಿರೋಣ ಹಾಗಾದರೆ? ಖಂಡಿತವಾಗ್ಲೂ. ನಾವು ಹೀಗೆ ಜೊತೆಯಾಗಿರೋದು ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಜೊತೆಯಾಗಿರೋಕ್ಕೆ. ಅದೇ ಅಲ್ವಾ ನಿಜವಾದ ಸ್ನೇಹ ಅಂದರೆ. ಚಿಂತೆ ಮಾಡಬೇಡಿ, ಇನ್ಮೇಲೆ ನಿಮ್ಮ ಜೊತೆ ನಾನಿರ್ತೀನಿ. ನಾವಿಬ್ಬರು ಸೇರಿ ಎಲ್ಲ ಸಮಸ್ಯೆಗಳನ್ನೂ ಎದುರಿಸೋಣ, ಸಾಧ್ಯ ಆದರೆ ಪರಿಹಾರನೂ ಹುಡ್ಕೋಣ, ಅಭಿ ಮದುವೆನೂ ಮಾಡಿಸೋಣ. ಜೊತೆ ಹೊಸ ನಡಿಗೆ, ಹೃದಯವ ಹೊಸಿಲನು ದಾಟಿದೆ, ಹೊಸತನಕ್ಕೆ ಹೊಸ ಜೀವನಕ್ಕೆ ಮನಸ್ಸಿದು ರುಜುವನು ಹಾಕಿದೆ. ನನ್ನ ಬಾಳ ಹಾಡಲ್ಲಿ ಅನುಪಲ್ಲವಿ ಮೂಡಿದೆ, ನಿನ್ನ ಮೌನ ರಾಗವೀಗ ಅನುರಾಗವಾಗಿದೆ. ಮನಸ್ಸು ಮನಸ್ಸುಗಳ ಸಮ್ಮಿಲನ, ಶ್ರೀರಸ್ತು ಶುಭಮಸ್ತು. ವಯಸ್ಸು ವಯಸ್ಸುಗಳ ಶುಭ ಮಿಲನ, ಶ್ರೀರಸ್ತು ಶುಭಮಸ್ತು.
ದೇವರಂಥ ಜೋಡಿ. ಆವತ್ತು ಮನೆ ತುಂಬಿಸ್ಕೊಳ್ಳುವಾಗ ಮುಖದಲ್ಲಿ ಕಳೆನೇ ಇರಲಿಲ್ಲ. ಈಗ ನಿಮ್ಮ ಮುಖದಲ್ಲೂ ಬೆಳಕು, ಈ ಮನೆಯೆಲ್ಲ ಬೆಳಕು. ತನನ ತಾನಿ ನಾನನ ತನನ ತಾನಿ ನಾನನ ತನನ ತಾನಿ ನಾನನ ತನನ ತಾನಿ ನಾನನ. ಚೋಟು, ಅಭಿ, ಏನು ಸಿಗವ? ಮಜ್ಜಿಗೆ. ಯಾಕೆ? ನಿನ್ನ ಜೊತೆ ಮಾತಾಡಬೇಕಿತ್ತು. ಕುಡ್ದಿದ್ದು ಮತ್ತಲ್ಲಿದ್ದರೆ ನಾನು ಹೇಳಿದ್ದು ನಿನಗೆ ಅರ್ಥ ಆಗಲ್ಲ. ಅದಕ್ಕೆ ಮಜ್ಜಿಗೆ ಕುಡಿ, ಕುಡ್ದಿದ್ದೆಲ್ಲ ಇಳಿಯತ್ತೆ. ತಗೋ ಅಭಿ. ಯಾಕೋ ಹೀಗೆ ಮಾಡ್ತೀಯ? ಮಗನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ತಾಯಿಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಸಾರಿ ಚಿಕ್ಕಮ್ಮ, ನನಗೆ ಬೇರೆ ದಾರಿನೇ ಕಾಣಿಸ್ತಿಲ್ಲ. ಇಡೀ ದಿನ ದೀಪಿಕಾನ ನೆನಪಾಗ್ತಾಳೆ. ಜೊತೆಗೆ ಡ್ಯಾಡ್ ನನಗೆ ಮಾಡಿರೋ ಮೋಸ ನೆನಪಾಗುತ್ತೆ. ಎಷ್ಟೋ ಸಾಲದು ಅಂತ ಅಣ್ಣ ಹೋಗಿ ಆ ಹೆಂಗಸಂಗೆ ಕರ್ಕೊಂಡ್ಬಂದಿದ್ದು ನೆನೆಸ್ಕೊಂಡ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಕುಡ್ದಾಗ ನೋವೆಲ್ಲ ಮರ್ತಾಗುತ್ತೆ. ಅದಕ್ಕೆ ಕುಡಿಯೋದು ಒಂದೇ ಪರಿಹಾರನ ಅಭಿ? ನನ್ನ ಮನಸ್ಸಲ್ಲೂ ತುಂಬ ನೋವಿದೆ. ನಂದ ಗೋಕುಲ ಥರ ಇದ್ದ ಮನೆ ಹೀಗಾಗಿದ್ದು ನೋಡ್ದಾಗೆಲ್ಲ ಹೊಟ್ಟೆಲಿ ಬೆಂಕಿ ಬಿದ್ದಾಗತ್ತೆ. ಆದರೆ ನಾನು ಇದನ್ನೆಲ್ಲ ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಹೊರತು ಬೇರೆ ಏನು ಯೋಚನೆ ಮಾಡಲ್ಲ. ನೀನು ಯಾಕೆ ಹಾಗೆ ಯೋಚನೆ ಮಾಡಬಾರ್ದು? ಹುಚ್ಚರು ಸಂತೆ ಚಿಕ್ಕಮ್ಮ ಇದು. ನಾನೇನು ಸರಿ ಮಾಡಲಿ? ಇಷ್ಟು ದಿನ ಅಣ್ಣ ಆದರೂ ನನ್ನ ಸಪೋರ್ಟ್ಗಿದ್ದ ಅಂದ್ಕೊಂಡಿದ್ದೆ. ಆದರೆ ಅವನು ಹೋಗಿ ಆ ಹೆಂಗಸನ್ನು ಕರ್ಕೊಂಬಂದಾಗಿದೆ. ನನಗೆ ಈ ಮನೇಲಿ ಇರೋದಕ್ಕೆ ಹಿಂಸೆ ಆಗ್ತಿದೆ ಚಿಕ್ಕಮ್ಮ. ಟೆನ್ಷನ್ ಮಾಡ್ಕೋಬೇಡ. ಈ ಚಿಕ್ಕಮ್ಮ ಇದ್ದಾಳಲ್ಲ, ಎಲ್ಲ ಸರಿ ಮಾಡ್ತಾಳೆ. ಆದರೆ ನೀನು ನನಗೊಂದು ಮಾತು ಕೊಡಬೇಕು. ಮಾತಾ? ಏನು? ನೀನು ಇನ್ಮೇಲೆ ಯಾವತ್ತೂ ಕುಡಿಯಲ್ಲ ಅಂತ ನನಗೆ ಮಾತು ಕೊಡು. ಅಲ್ಲ ಚಿಕ್ಕಮ್ಮ, ಅದು ಕೊಡು ಅಭಿ. ನಾನು ನಿಮಗೆ ಮಾತು ಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ನೀವು ನನಗೊಂದು ಮಾತು ಕೊಡ್ಬೇಕು. ಹೇಳಭಿ, ನಿನಗಿಲ್ಲ ಅಂತೀನ? ನಿನಗೆ ಖುಷಿ ಆಗುತ್ತೆ ಅಂದರೆ ನೀನು ಹೇಳಿದ್ದೆಲ್ಲ ನಾನು ನಡೆಸ್ಕೊಡ್ತೀನಿ. ಆ ತುಳಸಿ ಅನ್ನೋ ಹೆಂಗಸು ಈ ಮನೇಲಿ ಇರಬಾರ್ದು. ಆದಷ್ಟು ಬೇಗ ನೀವು ಆ ಹೆಂಗಸನ್ನ ಈ ಮನೆಯಿಂದ ಆಚೆ ಹಾಕಬೇಕು. ಆಯಿತು. ಆ ತುಳಸಿ ಈ ಮನೆಯಿಂದ ಆಚೆ ಹೋಗೋದ್ರಿಂದ ನಿನಗೆ ನೆಮ್ಮದಿ ಸಿಗೋದಾದರೆ ಸದ್ಯದಲ್ಲೇ ಅವಳನ್ನು ಈ ಮನೆಯಿಂದ ಆಚೆ ಹಾಕ್ತೀನಿ.
ಇಷ್ಟು ದಿನ ನಾವು ಹೊರಗಡೆ ಓಡಾಡುವಾಗ ಜನ ನಮ್ಮನ್ನು ಅನುಮಾನದಿಂದ ನೋಡಿರ್ಬೋದು, ನೀವು ಸುದ್ದಿ ಬರೆದಿರ್ಬೋದು. ಆದರೆ ಈಗ ನಾವಿಬ್ಬರು ಮದುವೆ ಆಗಿದ್ದೀವಿ. ನನ್ನ ಕತ್ತಲ್ಲಿ ತಾಳಿ ಇರೋವರೆಗೂ ಯಾರೂ ನಮ್ಮ ಸಂಬಂಧನ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ದೇವಸ್ಥಾನಕ್ಕೆ ಹೋದರೆ ದೇವ್ರ ಹತ್ರ ಪರ್ಸ್ನಲಾಗಿ ಬೇಡ್ಕೊಳ್ಳೋದಕ್ಕೂ ಆಗಲ್ಲ. ಎಷ್ಟು ರಶ್ ಗೊತ್ತಾ? ಪ್ರಸಾದ ತಗೊಳ್ಳಿ. ರೀ, ಏನಾಯಿತು? ನಾನು ದೇವಸ್ಥಾನಕ್ಕೆ ಹೋಗಿದ್ದಾಗ ಮನೇಲಿ ಏನಾದರೂ ಆಯ್ತಾ? ಏನಾಯ್ತಾ ಅಲ್ಲ, ಏನಾಗಿಲ್ಲ ಅಂತ ಕೇಳು. ನಿಮ್ಮ ಮಾವನಿಗೆ ಈ ಮನೇಲಿ ಯಾರು ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ ಅಲ್ವಾ? ಮಾವ ಏನಂದ್ರು? ಏನಾಯ್ತು ಬಿಡ್ಸಿ ಹೇಳ್ರಿ. ಏನು ಒಗ್ಗರಣೆ ಡಬ್ಬಿ ಮಾಧವರೇ, ಮಗನ ಮದುವೆ ದಿನಾನೇ ನಾನು ಮದುವೆ ಆಗಿ ಮಗನ ಮದುವೆನೇ ಮುರಿದು ಬೀಳೋ ಹಾಗೆ ಮಾಡಿದೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ. ನಿಮಗೆ ಆ ಹೆಂಗಸನ್ ಮದುವೆ ಆಗಬೇಕು ಅಂತಿದ್ದಿದ್ರೆ ನನ್ನ ಮದುವೆ ಆದ್ಮೇಲೆ ಆಗ್ಬೋದಿತ್ತು. ಅವತ್ತೇ ಯಾಕಾದ್ರಿ? ಅಭಿ ಕೇಳಿದ ಪ್ರಶ್ನೆಗೆ ನಿಮ್ಮ ಮಾವನ ಹತ್ರ ಉತ್ತರನೇ ಇರಲಿಲ್ಲ. ಉತ್ತರನೇ ಇರಲಿಲ್ವೋ ಅಥವಾ ಅವ್ರು ಕೊಡೋ ಉತ್ತರನ ಇಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಸುಮ್ಮನೆ ಇದ್ರು, ಗೊತ್ತಿಲ್ಲ ಅಲ್ವಾ? ಏನು ಹಾಗಂದ್ರೆ? ಅವ್ರು ಏನೇ ಹೇಳಿದ್ರು ನೀವು ಅದನ್ನು ಒಪ್ಪಲ್ಲ ಅಂದಮೇಲೆ ಸಮಜಾಯಿಷಿ ಕೊಟ್ಟು ಏನು ಪ್ರಯೋಜನ? ಅವ್ರು ಹೇಳಿದ ಸರಿನೇ ಇದ್ರು, ಅವ್ರು ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅದನ್ನು ಒಪ್ಪಲ್ಲ. ಸತ್ಯ ತಾನೆ? ಇನ್ನು ಯಾವತ್ತು ಅವ್ರ ತಪ್ಪನ್ನ ಒಪ್ಕೊಂಡಿದ್ಯಾ ಹೇಳು? ತಪ್ಪಲ್ಲದೆ ಇರೋದನ್ನ ತಪ್ಪು ಅಂತ ನಾನು ಹೇಗೆ ಹೇಳಿ? ನಿಮ್ಮ ಮಟ್ಟಿಗೆ ಒಬ್ಬ ತಂದೆಯಾಗಿ ಅವ್ರು ಮಾಡಿದ್ದು ತಪ್ಪಿರ್ಬೋದು, ಆದರೆ ಒಬ್ಬ ಮಾಧವ ಆಗಿ ಅವ್ರು ಮಾಡಿದ್ದು ತಪ್ಪಲ್ಲ ಅಲ್ವಾ? ಅವ್ರು ಯಾವ ನಿರ್ಧಾರ ತಗೊಳಕ್ಕೋದ್ರೂ 2 ಮಕ್ಕಳು ತಂದೆಯಾಗಿಯೇ ಯೋಚನೆ ಮಾಡಬೇಕು ಅಂತೇನಿಲ್ಲ. ಕೆಲವು ಸರಿ ಬರೀ ಮಾಧವ ಆಗಿನೂ ಯೋಚನೆ ಮಾಡಬೇಕಾಗತ್ತೆ. ವಾಟ್ ಡು ಯು ಮೀನ್? ಮದುವೆ ಆಗೋ ಟೈಮಲ್ಲಿ ಮಾಧವ ಆಗಿ ಯೋಚನೆ ಮಾಡಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಗ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾಗತ್ತೆ. ಥ್ಯಾಂಕ್ಸ್ ಮಗ, ಸರಿಯಾದ ಟೈಮಿಗೆ ದುಡ್ಡು ಕೊಟ್ಟೆ. 10,000 ನಿಂಗೂ ಸಣ್ಣ ಅಮೌಂಟ್ ಅಲ್ಲ ಅಂತ ನಂಗೆ ಗೊತ್ತು. ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ಬಾಯ್. ಸಂಧ್ಯಾ, ಸಂಧ್ಯಾ, ಏನಣ್ಣ? ನಿನ್ನ ಅಕೌಂಟ್ಗೆ 10,000 ಕಳಿಸಿದ್ದೀನಿ ನೋಡು. ಇವನ ಹತ್ರ ಅಷ್ಟೊಂದು ದುಡ್ಡಿರ್ಲಿಲ್ವಲ್ಲ, ಎಲ್ಲಿಂದ ಹಾಕ್ತಾ? ಬಂದಿದೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಹತ್ತಂದ್ರೆ 10,000 ಹಾಕಿದ್ಯಲ್ಲ ಅಣ್ಣ. ನಾನೆಲ್ಲೋ ನೀ ಇನ್ನೂ 10,000 ಸೇರಿಸಿ ಹಾಕ್ತೀಯನೋ ಅಂದ್ಕೊಂಡಿದ್ದೆ. ಅಂದರೆ ಪ್ರೆಗ್ನೆಂಟ್ ಅಂದರೆ ಅದು ಇದು ಖರ್ಚಿರುತ್ತೆ ಅಲ್ವಾ? ಎಮರ್ಜೆನ್ಸಿಗೆ ಅಂತ ಅಷ್ಟೋ ಇಷ್ಟೋ ಅಕೌಂಟಲ್ಲಿ ದುಡ್ಡಿದ್ರೆ ಒಳ್ಳೇದು ಅಂತ ಅಲ್ವಾ ಹೇಳು? ಹೌದೌದು, ನೀನು ಹೇಳೋದು ಸರಿನೇ. ಹಾಕ್ತೀನಿ ಬಿಡು. ಆದಷ್ಟು ಬೇಗ ಇನ್ನೊಂದು 10,000 ಕಳಿಸ್ತೀನಿ, ಸರಿನಾ? ಸರಿ ಸರಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋದು ಒಳ್ಳೆಯದು. ನಿನ್ನ ಚೆಕಪ್ಪು ನಾಳೆನೇ ಅಲ್ವಾ? ಹ್ಞೂ, ನಾಳೆ ಮಧ್ಯಾಹ್ನ ಹೋಗಬೇಕು. ಒಬ್ಳೇ ಹೋಗೋದು ಬೇಡ, ಸಿರಿನೂ ಬರ್ತಾಳೆ. ಅಯ್ಯೋ, ಸಿರಿಗೆ ತೊಂದರೆ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ತೊಂದರೆ ಎಲ್ಲ ಏನೂ ಇಲ್ಲ ಸಂಧ್ಯಾ, ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ, ಬರ್ತೀನಿ. ನಾಳೆ ಇಬ್ಬರು ಹೋಗೋಣ. ಹಾಂ. ಅಮ್ಮ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಯಾಕೆ ಪೂರ್ಣಿ?
ಇವತ್ತು ರಿಪೋರ್ಟರ್ಸ್ ಬಂದಿದ್ರಂತೆ. ನೀವು ಕೊಟ್ಟಿರೋ ಉತ್ತರಕ್ಕೆ ಅವರೆಲ್ಲ ಗಪ್ಚುಪ್ ಆಗಿಬಿಟ್ರಂತೆ. ತುಂಬ ಖುಷಿ ಆಯಿತು ನನಗೆ. ಅಯ್ಯೋ, ಅದರಲ್ಲಿ ನಂದೇನಿದೆ ಪೂರ್ಣಿ. ಅವ್ರು ಕೇಳಿದ್ದಕ್ಕೆ ನನಗೇನು ಅನ್ನಿಸ್ತೋ ಅದನ್ನು ಹೇಳಿದೆ ಅಷ್ಟೆ. ಆದರೂ ಪತ್ರಕರ್ತರು ಒಂದೊಂದ್ಸಲ ಬೇಕು ಅಂತಾನೆ ನಮ್ಮನ್ನು ಸಿಕ್ಕಾಕ್ಸ್ಬೇಕು ಅಂತಾನೆ ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ. ಆದರೆ ನೀವು ಧೈರ್ಯವಾಗಿ ಉತ್ತರ ಕೊಟ್ರಲ್ಲ, ಛೇ, ಆ ಟೈಮಲ್ಲಿ ನಾನು ಇರಬೇಕಾಗಿತ್ತು, ಮಿಸ್ ಮಾಡಿಕೊಂಡೆ. ಅಷ್ಟೇ ಅಲ್ಲ ಪೂರ್ಣಿ, ಇಷ್ಟು ದಿನ ಅಯ್ಯ ಅವ್ರ ಬೆಂಬಲಕ್ಕೆ ನಿಲ್ಲೋಕೆ ಯಾರೂ ಮನಸ್ಸು ಮಾಡ್ತಿರ್ಲಿಲ್ಲ. ಆದರೆ ಇವತ್ತು ದೊಡ್ಡಮ್ಮವರು ಅಯ್ಯ ಅವ್ರನ್ನ ಹೇಗೆ ವಹಿಸ್ಕೊಂಡು ಬಂದ್ರು ಗೊತ್ತಾ? ಹೌದು ಅಮ್ಮ, ನೀವು ಬಂದಮೇಲೆ ಮಾವನಿಗೂ ಏನೋ ಒಂಥರ ಧೈರ್ಯ. ಏನೇ ಆದರೂ ನನ್ನ ಜೊತೆ ನಿಲ್ಲೋಕೊಬ್ರು ಇದ್ದಾರಲ್ಲ ಅಂತ. ಒಂದು ಕುಟುಂಬ ಅಂದರೆ ಒಬ್ರಿಗೊಬ್ರು ಆಗಲೇಬೇಕಲ್ವ ಪೂರ್ಣಿ. ಎಲ್ಲರೂ ಸೇರಿಕೊಂಡು ಸಮಸ್ಯೆನ ಎದುರಿಸಿದ್ರೆ ಯಾವ ಸಮಸ್ಯೆನೂ ಬರೋದೇ ಇಲ್ಲ. ಇನ್ಮೇಲೆ ಎಂಥ ಸಮಸ್ಯೆ ಬಂದ್ರೂ ಒಟ್ಟಿಗೆ ಎದುರಿಸ್ತೀವಿ ಅಂತ ಅಂದ್ಕೊಳ್ಳೋಣ ಪೂರ್ಣಿ. ಇದನ್ನು ಶಾರ್ವರಿ ಅವ್ರಿಗೂ ಹೇಳ್ತೀನಿ. ಯಾಕೆಂದರೆ ಅವ್ರಿಗೆ ಈ ಮನೆ ಬಗ್ಗೆ ತುಂಬ ಕಾಳಜಿ ಇದೆ. ನಾವೆಲ್ಲರೂ ಒಂದಾದರೆ ಹೊರಗಡೆಯವರು ಯಾರು